ದೆಹಲಿಗೆ ಹೋಗೋರಿಗೆಲ್ಲ ಮಂತ್ರಿಗಳಾಗುವಂತಹ ನಿರೀಕ್ಷೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದಕ್ಕಾಗಿ ಅವರು ದೆಹಲಿಗೆ ಹೋಗ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುಂಚಿತವಾಗಿ ಸಂಪುಟ ಫೈನಲ್ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ದೆಹಲಿ ಮಟ್ಟದಲ್ಲಿ ಈ ಕಸರತ್ತು ಶುರುವಾಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ನೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ತನ್ನ ಕ್ಯಾಬಿನೆಟ್ ರಚನೆಯ ಬಗ್ಗೆ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಸಮ್ಮುಖದಲ್ಲಿನೇ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗ್ತಾ ಇದೆ. ಇಬ್ಬರು ನಾಯಕರು ಜೊತೆಯಾಗಿ ಹೋಗಿದ್ದಾರೆ. ಆ ಮೂಲಕ ರಾಜೀನಾಮೆಯ ನಂತರ ಸರ್ಕಾರದ ರಚನೆ ಎಲ್ಲ ಹಂತಗಳಲ್ಲೂ ಕೂಡ ನಾವು ಜೊತೆಯಾಗಿದ್ದೀವಿ ಅನ್ನೋದನ್ನು ಒಂದೇ ಫ್ಲೈಟ್ನಲ್ಲಿ ಹೋಗೋದ್ರ ಮೂಲಕವಾಗಿ ಒಗ್ಗಟ್ಟಿನ ಸಂದೇಶವನ್ನು ಒಂದು ಕಡೆ ಕೊಡ್ತಾ ಇದ್ದಾರೆ. ಮತ್ತು ಸಂಪುಟದ ರಚನೆಯೂ ಕೂಡ ಒಗ್ಗಟ್ಟಿನಿಂದ ನಡೆಯುತ್ತೆ ಅನ್ನುವಂತಹ ವಿಶ್ವಾಸವನ್ನು ಮೂಡಿಸ್ತಾ ಇದ್ದಾರೆ. 2 ಹಂತಗಳಲ್ಲಿ ಸಂಪುಟದ ರಚನೆ ಆಗುವಂತಹ ನಿರೀಕ್ಷೆ ಇರುವಂಥದ್ದು. 2 ಹಂತಗಳಲ್ಲಿ ಸಂಪುಟ ರಚನೆ ಆಗಬಹುದು ಅಂತೇಳಿ. ಮೊದಲ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಕನಿಷ್ಠ 11 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. 2ನೇ ಹಂತದಲ್ಲಿ ಸರಿಸುಮಾರು ಉಳಿದ ಸಚಿವರುಗಳು ಅಂದರೆ ಮೊದಲಿಗೆ 11 ಮಂದಿ ಆದರು ಅಂತ ಹೇಳಿದ್ರೆ ಅವಾಗ ಅದು 22 ಮಂದಿ ಮಾತ್ರ ಉಳ್ಕೊಳ್ತಾರೆ ಅವರಿಗೆ, ಅಥವಾ 11ಕ್ಕಿಂತ ಕಡಿಮೆ ಆಯಿತು ಅಂದರೆ 25+ ಸಚಿವರ ಸೇರ್ಪಡೆ ಜೊತೆಯಾಗಿ ಆಗಬಹುದು ಅಂತ ಹೇಳಿ 2ನೇ ಹಂತದಲ್ಲಿ. ಈ 2 ಹಂತಗಳಲ್ಲಿ ಸಂಪುಟದ ರಚನೆ ಆಗುತ್ತೆ. ಅಂದರೆ ಮೊದಲ ಹಂತದಲ್ಲಿ ಈಗ ನಾಡ್ದಾದರೆ 2ನೇ ಹಂತ ಜೂನ್ 18ರ ನಂತರ ಆಗ್ಬೋದು. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಗಳು ಮುಕ್ತಾಯದ ನಂತರ ಯಾರೆಲ್ಲ ಇದ್ದಾರೆ, ಸಿದ್ದರಾಮಯ್ಯನವರ ಲಿಸ್ಟ್ ಆಪ್ತರಿಗೆ ಪ್ರಬಲ ಖಾತೆಗಳಿಗೆ ಲಾಬಿಯನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು 2ನೇದು ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟ್ ಯುವ ಮತ್ತು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಲಿಸ್ಟ್ ಇದೆ, ಹೈಕಮಾಂಡ್ ಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕುವಂಥದ್ದು. ಯಾಕಂದರೆ ಅವ್ರಿಗೂ ಕೂಡ ಕರ್ನಾಟಕದ ರಾಜಕೀಯದಲ್ಲಿರುವಂತಹ ಹಿಡಿತ. ಇನ್ನು ಹೈಕಮಾಂಡ್ನ ಒಟ್ಟಾರೆ ಲಿಸ್ಟ್ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಜವಾಬ್ದಾರಿಗಳ ಹಂಚಿಕೆ, ಅದು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ನಿರ್ಧಾರವನ್ನು ಕೈಗೊಳ್ಳಬಹುದು. ಈ ರೀತಿಯಾಗಿ 4 ಸ್ವರೂಪದಲ್ಲಿ ಈಗಾಗಲೇ ಸರ್ಕಸ್ಗಳು ನಡೀತಾ ಇದ್ದಾವೆ. ಈಗ ಸಂಪುಟಕ್ಕೆ ಸೇರಬಹುದಾಗಿರುವಂತಹ ನಾಯಕರುಗಳು ಮೊದಲ ಹಂತದಲ್ಲಿ ಕೆ.ಜೆ. ಜಾರ್ಜ್ ಅವರು, ಸರ್ವಜ್ಞನಗರದ ಶಾಸಕರು, ಹಿರಿಯ ನಾಯಕ. ಡಾಕ್ಟರ್ ಜಿ. ಪರಮೇಶ್ವರ್, ಹಿರಿಯ ನಾಯಕ, ಕೊರಟಗೆರೆ ಅವರು. ಪ್ರಿಯಾಂಕ್ ಖರ್ಗೆ, ಚಿತ್ತಾಪುರದ ಶಾಸಕ, ಆಲ್ರೆಡಿ ಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ವ್ಯಕ್ತಿಗಳು. ಇನ್ನು ರಾಮಲಿಂಗಾರೆಡ್ಡಿ ಅವರು, ಹಾಗೆಯೇ ದಿನೇಶ್ ಗುಂಡೂರಾವ್ ಮತ್ತು ಡಾಕ್ಟರ್ ಯತೀಂದ್ರ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು. ಸತೀಶ್ ಜಾರಕಿಹೊಳಿ, ಎಂ ಕರ್ಮರೆಡ್ಡಿ ಶಾಸಕರು, ರೂಪಕಲಾ ಶಶಿಧರ್ ಅವರು. ಇಲ್ಲಿ ರೂಪಕಲಾ ಶಶಿಧರ್ ಅವರು ಮೊದಲ ಹಂತದಲ್ಲಿ ಆಗುವ ಚಾನ್ಸಸ್ ಇದೆ. ಕೆ.ಎಚ್. ಮುನಿಯಪ್ಪ ಅವರ ಬದಲಿಗೆ ರೂಪಕಲಾ ಶಶಿಧರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಇನ್ನು ಒಕ್ಕಲಿಗ ಕೋಟಾದಲ್ಲಿ ಎನ್ ಚಲುವರಾಯಸ್ವಾಮಿ ಅವರಿಗೂ ಕೂಡ ಮೊದಲ ಹಂತದಲ್ಲೇ ಸಿಗುತ್ತಾ ನೋಡಬೇಕಾಗಿದೆ. ಅವರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಇನ್ನು ಎಂ.ಬಿ. ಪಾಟೀಲ್, ಬಬಲೇಶ್ವರದ ಶಾಸಕರಾಗಿರುವಂತಹ ಎಂ.ಬಿ. ಪಾಟೀಲ್ರು, ಹಾಗೆ ಬ್ಯಾಟರಾಯನಪುರದ ಶಾಸಕರಾಗಿರುವ ಕೃಷ್ಣ ಭೈರೇಗೌಡರು ಕೂಡ ಮೊದಲ ಹಂತದಲ್ಲಿನೇ ಸಂಪುಟವನ್ನು ಸೇರುವಂತಹ ನಿರೀಕ್ಷೆಗಳು ಇದ್ದಾವೆ. ಹಾಗೆಯೇ 2ನೇ ಹಂತದಲ್ಲಿ ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರವರಿಗೆ ಈ ಬಾರಿ ಪಂಚಮಸಾಲಿ ಕೋಟಾದಲ್ಲಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ವಿಜಯಾನಂದ ಕಾಶಪ್ಪನವರವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬರಬಹುದು. ಹೀಗೆ 2 ಹಂತಗಳಲ್ಲಿ ಸಂಪುಟದ ರಚನೆ ಆಗತ್ತೆ ಅನ್ನುವಂಥದ್ದು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ಬಾರಿ ಅವಕಾಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಚ್.ಕೆ. ಪಾಟೀಲ್ರ ಬದಲಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ, ರಾಘವೇಂದ್ರ ಹಿಟ್ನಾಳ್ ಅವರು. ಒಂದು ವೇಳೆ ಕೊಪ್ಪಳದಲ್ಲಿ ಇಬ್ಬರಿಗೆ ಕೊಡಲ್ವಾ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ ಇಬ್ಬರ ವಿಚಾರದಲ್ಲಿ. ರಾಘವೇಂದ್ರ ಹಿಟ್ನಾಳ್ ಕೂಡ ಈ ರೇಸ್ನಲ್ಲಿದ್ದಾರೆ. ಬಿ. ನಾಗೇಂದ್ರ ಅವರಿದ್ದಾರೆ, ಬಳ್ಳಾರಿ ಗ್ರಾಮಾಂತರದ ಶಾಸಕರು, ಮಾಜಿ ಸಚಿವ. ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಈಗ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗುತ್ತಾ ಅಂತೇಳಿ ನೋಡಬೇಕಾಗಿದೆ. ಹಾಗೆಯೇ ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು, ಅದು ಹೇಗಿದ್ರು ಕೂಡ ಹೈಕಮಾಂಡ್ನ ಕೋಟಾದಲ್ಲಿ ಅವರು ಮಂತ್ರಿ ಆಗುವಂಥದ್ದು ಬಹುತೇಕ ಖಚಿತ ಇದೆ. ಮಧ್ಯ ಕರ್ನಾಟಕ ಭಾಗದಿಂದ, ದಾವಣಗೆರೆಯಿಂದ. ಟಿ. ರಘುಮೂರ್ತಿ ಅವರು ಉತ್ಸಾಹಿ ಶಾಸಕ, ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಕೆ. ಷಡಕ್ಷರಿ ಅವರಿಗೂ ಕೂಡ, ತುಮಕೂರು ಜಿಲ್ಲೆಯಿಂದ ಕೆ. ಷಡಕ್ಷರಿ ಅವರಿಗೆ ಈ ಬಾರಿ ಅವಕಾಶ ಸೃಷ್ಟಿಯಾಗಬಹುದು. ರಾಜಣ್ಣ ಅವರು ಹೇಗೂ ಕೂಡ ಕ್ಯಾಬಿನೆಟ್ಗೆ ಸೇರುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಪಿ. ನರೇಂದ್ರ ಸ್ವಾಮಿ ಅವರಿಗೆ ಈ ಬಾರಿ ಮಂಡ್ಯದ ಕೋಟಾದಲ್ಲಿ ಇವರಿಗೆ ಅವಕಾಶ ಸಿಗ್ಬೋದು. ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಸ್ವಾಮಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ. ಇನ್ನು ಎಸ್. ಸಿ. ಬಾಲಕೃಷ್ಣ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅಂತ ನೋಡಬೇಕು. ಸಿ. ಪುಟ್ಟರಂಗಶೆಟ್ಟಿ ಅವರು ಕೂಡ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದ್ದಾರೆ. ಎ.ಎಸ್. ಪೊನ್ನಣ್ಣ, ವಿರಾಜಪೇಟೆ ಶಾಸಕರು, ಎಸ್.ಎನ್. ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರು ಮತ್ತು ಎಸ್.ಎನ್. ನಾರಾಯಣಸ್ವಾಮಿ, ಬಂಗಾರಪೇಟೆ ಶಾಸಕರು, ಇವರುಗಳು ಕೂಡ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಕೂಡ ಈ ಬಾರಿ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಅರ್ಷದ್ ಅಥವಾ ಹ್ಯಾರಿಸ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಗಬಹುದು. ಕೆ.ಎನ್. ಶಿವಲಿಂಗೇಗೌಡರು ಅಥವಾ ಎಚ್. ಸಿ. ಬಾಲಕೃಷ್ಣ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಂತ್ರಿ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಹೀಗೆ ಸಚಿವರ ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಯಾರಿಗೆ ಅಂತಿಮವಾದಂತಹ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನೋದನ್ನು ನೋಡಬೇಕು.